ಜುಗಾರಿ ಕ್ರಾಸ್. ಓಕೆ ಬಾಸ್. ಅಧ್ಯಾಯ 12. ಬದ್ಮಾಶ್ ನನ್ನ ಮಗನೇ, ಯಾವನ ಜೊತೆ ಮಿಕಾಲತ್ತಾಗಿ ಕೆಲಸ ಮಾಡಿದೆ, ಬೊಗಳ್ತೀಯೋ ಇಲ್ಲ ಸಾಯ್ತೀಯೋ ಎಂದು ಸಿಟ್ಟು ಬಂದ ಕುಟ್ಟಿ ಕಟಕಟ ಹಲ್ಲು ಕಡೆದು ಹೇಳಿದ. ಇಬ್ಬರಿಗೂ ಸಮಾಧಾನದಲ್ಲೇ ಲಾಟರಿ ಟಿಕೆಟ್, ಶಾಸ್ತ್ರಿ ಹತ್ತಿರ ಆದ ಅನಾಹುತವನ್ನೆಲ್ಲ ವಿವರಿಸಿ ಮುಂದೇನೆಂದು ಸಲಹೆ ಕೇಳು ಬಂದಿದ್ದರು. ಶಾಸ್ತ್ರಿ ಮೆಲ್ಲಗೆ ತಪ್ಪನ್ನೆಲ್ಲ ಇವರ ಮೇಲೆ ಎತ್ತಿ ಹಾಕುವಂತೆ ಉಲ್ಟಾ ಮಾತಾಡಿದ. ನಿಮ್ಮನ್ನು ಯಾರು ಆ ಕದ್ದ ಕಾರಿನಲ್ಲಿ ಹೋಗಿ ಅಂತ ಹೇಳಿದವರು? ಯಾವುದೋ ಕೆಲಸ ಮಾಡಿ ಪೊಲೀಸನವರ ನಿಗಾ ಮೈ ಮೇಲೆ ಎಳ್ಕೊಂಡು ಈಗ ನಾನು ನಸ್ಲಿ ಹರಾಮ್ ಕೆಲಸ ಮಾಡಿದ್ದೀನಿ ಎಂದರೆ ಯಾರು ನಂಬ್ತಾರೆ? ಈಗಲೇ ಹೇಳಿದ್ದೀನಿ, ನಿಮಗೆ ಹೇಳಿದ ಮಾಲು ಕಳೆದು ಹೋಗಿದ್ದಕ್ಕೆ ನಾನಂತೂ ಜವಾಬ್ದಾರಿ ಅಲ್ಲ ಎಂದು ಕಂಡು ತುಂಡ ಹೇಳಿ ನುಣುಚಿಕೊಳ್ಳಲು ಯತ್ನಿಸಿದ. ಆಗಲಿ ಕುಟ್ಟಿಗೆ ನಕಶಕಾಂತ ಸಿಟ್ಟು ಬಂತು. ಕುಟ್ಟಿ ಕೊಲೆಯ ಬೆದರಿಕೆ ಹಾಕಿದ್ದು ನೋಡಿ ಒಂದೇ ಒಂದು ಚೂರು ಶಾಸ್ತ್ರಿಗೆ ಹೆದರಿಕೆಯಾಗಲಿಲ್ಲ. ಅತ್ತ ಇತ್ತ ನೋಡಿ ಯಾರು ಇಲ್ಲದದ್ದನ್ನು ದೃಢಪಡಿಸಿಕೊಂಡು ನಸು ನಗುತ್ತಾ, ನಿನಗೇನು ದೇವರು ತಲೆ ಒಳಗೆ ಮೆದುಳು ಕೊಟ್ಟಿಲ್ವಾ? ಅಥವಾ ಗ್ರಹಗತಿ ಚೆನ್ನಾಗಿಲ್ವಾ? ಈಗ ಆಗಿರೋ ಅನಾಹುತಕ್ಕೆ ನಾನು ನೀನು ಬದುಕಿ ಉಳಿದರೆ ಸಾಕಾಗಿದೆ. ಆಮೇಲೆ ಬೇಕಾದರೆ ಕೊಲ್ಲೋದು ಕುಡಿಯೋದು ಏನಿದ್ರೂ ಯೋಚನೆ ಮಾಡುವಂತೆ ಎಂದ. ಕುಟಿಯ ದುಡುಕಿನ ಮಾತುಗಳಿಂದ ದೌಲತ್ ರಾಮ್ಗೆ ಬೇಸರವಾಯಿತು. ಈಗ ತಮ್ಮನ್ನು ಪಾರು ಮಾಡುವುದಕ್ಕಾಗಿ ಅಥವಾ ಮುಂದಿನ ಕ್ರಮ ಏನೆಂದು ಹೇಳಲಿಕ್ಕಾಗಿ ಶಾಸ್ತ್ರಿ ಬಿಟ್ಟರೆ ಇನ್ಯಾರೂ ಗತಿಯೇ ಇರಲಿಲ್ಲ. ಅಂಥದರಲ್ಲಿ ಅವನನ್ನು ಎದುರು ಹಾಕಿಕೊಂಡರೆ ನಮ್ಮ ಕಥೆಯೇನು ಎಂದು ದೌಲತ್ ರಾಮ್ ಚಿಂತಿಸಿದ. ಅಷ್ಟರಲ್ಲಿ ಕುಟ್ಟಿಗೂ ತಮ್ಮ ಸಂದಿಗ್ಧ ಪರಿಸ್ಥಿತಿ ತಲೆಗೆ ಬಂದಿರಬೇಕು. ಜೊತೆಗೆ ಈಗ ಆಗಿರುವ ಅಚಾತುರ್ಯದಿಂದ ಎಲ್ಲರಿಗೂ ಪ್ರಾಣಕ್ಕೆ ಬಂದಿದೆ ಎಂದು ಶಾಸ್ತ್ರಿ ಸೂಚಿಸಿದ್ದು ಅವನಿಗೆ ಸಮಾಧಾನ ತಂದಿತ್ತು. ಹಾಗಿದ್ದರೆ ಪೊಲೀಸಿನವರು ನಮ್ಮ ಬೆನ್ನು ಹತ್ತಿದ್ದಕ್ಕೂ ಆ ಪ್ಯಾಕೆಟ್ಗೂ ಏನು ಸಂಬಂಧ ಇಲ್ಲ ಅಂತೀಯಾ ಎಂದು ಕುಟ್ಟಿ ಕೊಂಚ ಸಮಾಧಾನದ ದನಿಯಲ್ಲಿ ಶಾಸ್ತ್ರಿಯನ್ನು ಕೇಳಿದ. ನಾನು ತಿಳಿದ ಹಾಗೆ, ನನ್ನ ಬುದ್ಧಿಗೆ ತೋಚುವ ಹಾಗೆ, ಇರುವ ಹಾಗೆ ಕಾಣುತ್ತಾ ಇಲ್ಲ. ಇದರ ಮೇಲೆ ಯಾವುದೂ ಹೇಗೋ ನನಗೆ ಗೊತ್ತಿಲ್ಲ. ಇವೆಲ್ಲ ವ್ಯವಹಾರ ಹೇಗೆ ಅಂತ ನಿಂಗೆ ಗೊತ್ತಲ್ಲ ಕುಟ್ಟಿ. ಯಾರಿಗೂ ಏನೂ ಗೊತ್ತಿರೋಲ್ಲ. ಒಟ್ರಾಸಿ ದೇವರೇ ಗತಿ ಅಂತ ಧೈರ್ಯ ಮಾಡಬೇಕಷ್ಟೆ ಎಂದು ಶಾಸ್ತ್ರಿ ಹೇಳಿದ. ಶಾಸ್ತ್ರಿ ಹೇಳಿದರಲ್ಲಿ ಸತ್ಯಾಂಶ ಇದ್ದರೂ ಈ ಧೋರಣೆಯನ್ನಿಟ್ಟುಕೊಂಡು ಅವನು ತಮ್ಮನ್ನು ಅಪಾಯಕ್ಕೆ ಸಿಗಿಸಿದ್ದನ್ನಲ್ಲ ಎಂದು ಕುಟ್ಟಿ ಸಿಟ್ಟು ಇನ್ನೂ ಪೂರ್ಣ ಇಳಿದಿರಲಿಲ್ಲ. ನೋಡು ಶಾಸ್ತ್ರಿ, ನೀನು ಬೇಕಾದ್ದು ಹೇಳು, ನಾನು ನಂಬಲ್ಲ. ಇದರಲ್ಲಿ ಯಾವನೋ ಸೋಳೆ ಮಗ ಉಲ್ಟಾ ಹೊಡೆದಿದ್ದಾನೆ ಅಂತ ಗ್ಯಾರಂಟಿ ಕೊಡ್ತೀನಿ ನಿನಗೆ. ಪೊಲೀಸ್ನವರು ಪ್ಯಾಕೆಟ್ ಜಾಡು ಹಿಡಿದೇ ಬಂದಿದ್ದು ಅಂತಾದರೆ ಅಲ್ಲಿ ಪ್ಯಾಕೆಟ್ ಇಟ್ಟ ಪಾರ್ಟಿದೇ ಈ ಕೆಲಸ. ಅದರಾಗೇನು ಇತ್ತು? ಅದು ಯಾರಿಟ್ಟಿದ್ದು ಅಷ್ಟು ಹೇಳು ಸಾಕು, ಮಿಕ್ಕಿದ್ದೆಲ್ಲ ನನಗೆ ಬಿಟ್ಟುಬಿಡು ಎಂದು ಕುಟ್ಟಿ ಹೇಳಿದ. ದೌಲತ್ ರಾಮನಿಗೆ ಕುಟ್ಟಿ ಹುಂಬನಂತೆ ಮಾತಾಡುವ ಹಾಗೆ ಕಂಡಿತು. ಶಾಸ್ತ್ರಿ ಅಂಥವನೋ, ಅವನ ಕೈವಾಡ ಏನಿದೆಯೋ ಸರಿಯಾಗಿ ತಿಳಿಯದೆ ಕುಟ್ಟಿ ತೀರ ಕುಡಿಕೆ ಮಾತಾಡುತ್ತಿದ್ದಾನೆಂದು ದೌಲತ್ ರಾಮಗೆ ಅನ್ನಿಸಿತು. ನಿನಗೇನಾದರೂ ತಲೆ ಇದೆಯೇನಯ್ಯ? ಈ ದಂಧೆಯಲ್ಲಿ ಅದೇನು, ಎತ್ತ, ಯಾರಿಟ್ಟಿದ್ದಾರೆ, ಯಾರಿಗೆ ಬೇಕಾಗಿದೆ, ಅದಕ್ಕೆ ಎಷ್ಟು ದುಡ್ಡು, ಎಲ್ಲ ಕತೆ ಹೇಳಿ ನಿನಗೆ ಕೆಲಸ ಕೊಡ್ತಾರಾ? ಅದೆಲ್ಲ ಗುಟ್ಟು ಗೊತ್ತಾದರೆ ಇಲ್ಲಿದ್ದೋರೆಲ್ಲ ಅದೇ ಸಂಪಾದನೆಗೆ ಇಳಿಯೋದಿಲ್ವೇನಯ್ಯ? ನಿನಗೆ ಅದೆಲ್ಲ ಗೊತ್ತಿದ್ದು ಯಾರಿಗಾದರೂ ಹೇಳೋದಾದರೆ ಎಷ್ಟು ದುಡ್ಡು ಬೇಕಾದರೂ ಕೊಟ್ಟು ಕೇಳೋಕ್ಕೆ ತಯಾರಿರೋ ಜನ ಇರ್ತಾರೆ ಗೊತ್ತಾ? ಇಡೀ ಈ ವ್ಯವಹಾರದ ದುಡ್ಡು ಎಷ್ಟೆಷ್ಟು ಕೋಟಿ. ಈಗ ನೀನು ಕೇಳಿದ 2 ಪ್ರಶ್ನೆ ಮೇಲೆ ನಿಂತಿದೆ. ನಾನೇ ಪ್ಯಾಕೆಟ್ ಬಿಚ್ಚಿ ನೋಡಿದ್ರೂ ನನಗೇನೂ ಗೊತ್ತಾಗ್ತಿರಲಿಲ್ಲ. ನೀನು ಕೇಳಿದ ಪ್ರಶ್ನೆಗೆ ಈ ಜನ್ಮದಲ್ಲಿ ಉತ್ತರ ಸಿಗೋದಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ತಿಳಿದಿರು. ಶಾಸ್ತ್ರಿ ಬಹಳ ಸಹನೆಯಿಂದ ಕೆಲವು ಅಪಾಯಕಾರಿ ಪ್ರಶ್ನೆಗಳಿಗೆ ಕುಟ್ಟಿಗೆ ಸೂಕ್ತ ತಿಳುವಳಿಕೆ ಕೊಡುತ್ತಿದ್ದಾನೆಂದು ದೌಲತ್ ರಾಮನಿಗೆ ಅನ್ನಿಸಿತು. ಶಾಸ್ತ್ರಿ ಮುಂದುವರಿಸಿದ, ಈ ಥರ ಮಾತಾಡಿದರೆ ನಿನಗೆ ಬಹಳ ದಿನ ಆಯುಸ್ಸು ಇಲ್ಲ ಅನ್ನೋದು ಮಾತ್ರ ತಿಳ್ಕೊ. ನಿನಗೆ ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ. ಮೊನ್ನೆ ಕೇರಳದ ಬೀಚ್ನಿಂದ ಯುರೇನಿಯಂ ಸಾಗಿಸ್ತಿದ್ದೋರನ್ನು ಹಿಡಿದ್ರಲ್ಲ, ಅದೇನು ಅಂತ ಸಾಗಿಸ್ತಿದ್ದೋರಿಗೆ ಗೊತ್ತಿತ್ತಾ? ಹೇಳಿದವರು ಗೊತ್ತಾಗುತ್ತಾ? ಅದಕ್ಕೆ ಇಲ್ಲಿ ಏನಾದರೂ ಬೆಲೆ ಉಂಟಾ? ಇರಾಕಿಗೆ ಹೋಗ್ತಿತ್ತು ಅಂತಾರೆ, ಇರಾನಿಗೆ ಹೋಗ್ತಿತ್ತು ಅಂತಾರೆ, ಪಾಕಿಸ್ತಾನಕ್ಕೆ ಹೋಗ್ತಿತ್ತು ಅಂತಾರೆ. ಅದು ಎಲ್ಲಿಗೆ ಹೋಗ್ತಿತ್ತು, ಯಾಕೆ ಹೋಗ್ತಿತ್ತು, ಅದರ ಬೆಲೆ ಏನು, ಇವೆಲ್ಲ ಯಾವ ಬ್ರಹ್ಮನಿಗೂ ಗೊತ್ತಾಗೋಲ್ಲ. ಅದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿದ ಮೇಲೆ ಅದಕ್ಕೆ ಬೆಲೆ. ನಾನು ನೀನು ಆ ಪ್ಯಾಕೆಟ್ ಕದ್ದುಕೊಂಡು ಹೋದರೂ ಅದಕ್ಕೆ ಒಂದು ಬೀಡಿ ಸಹಿತ ಸಿಗೋದಿಲ್ಲ. ಶಾಸ್ತ್ರಿ ಮಾತಿನಿಂದ ಅವನು ಕಾಳದಂಧೆಯನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಂಡಂತೆ ಇಬ್ಬರಿಗೂ ಕಂಡಿತು. ಯಾರು ಆ ಪ್ಯಾಕೆಟ್ಟು ಅಲ್ಲಿಟ್ಟರು, ಅದರೊಳಗೆ ಏನಿತ್ತು ಅಷ್ಟು ಹೇಳಿಬಿಡು.
ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂತ ಠೇಂಕಾರ ಮಾಡಿದೆಯಲ್ಲ, ಹೇಳೋದಕ್ಕೆ ನನಗೆ ಗೊತ್ತಿರುತ್ತಾ? ಹೇಳಿದರೆ ನಿಮಗೆ ಗೊತ್ತಾಗುತ್ತಾ? ಹೇಳಿದ್ದನ್ನು ನೀವು ನಂಬ್ತೀರಾ? ಶಾಸ್ತ್ರಿ ಪ್ರಶ್ನೆ ಕೇಳಿ ಮಾತು ಮುಗಿಸಿದ ಮೇಲೆ ಮೂವರಿಗೂ ಮುಂದೇನು ಎಂದು ಚಿಂತೆ ಶುರುವಾಯಿತು. ಬಸ್ಸು ಇಳಿದ ಒಂದ ಮಾಡಿ ಬರುವುದರೊಳಗೆ ಬಸ್ಸಿಗೆ ಮುತ್ತಿಕೊಂಡ ಜನ, ಬಾಗಿಲಿನಲ್ಲಿ ನಿಂತಿದ್ದ ಚೆಕ್ಕಿಂಗ್ನವರು, ಡ್ರೈವರು, ಕಂಡಕ್ಟರು, ಭಿಕ್ಷುಕರು ಎಲ್ಲ ಹಿಂದೆಂದೂ ಕಂಡಿದ್ದ ಕನಸಿನಂತೆ ಮಂಗಮಾಯವಾಗಿದ್ದನ್ನು ನೋಡಿದಾಗ ಏನು ನಡೆದಿರಬಹುದೆಂದು ಅವರಿಗೆ ಊಹಿಸಲು ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಕಂಡಕ್ಟರ್ ಬಸ್ ಸ್ಟ್ಯಾಂಡಿನ ಮೂಲೆಯಲ್ಲೆಲ್ಲೋ ಚಿಲ್ಲರೆ ಎಣಿಸುತ್ತಾ ತನ್ನ ಪಾಲೆಷ್ಟು, ಸರ್ಕಾರದ ಪಾಲೆಷ್ಟು ಎಂದು ಲೆಕ್ಕ ಹಾಕುತ್ತಿರುವುದನ್ನು ನೋಡಿ ಅವನ ಬಳಿ ಹೋಗಿ, ಬಸ್ ಹೊರಡುವುದು ಎಷ್ಟು ಹೊತ್ತಿಗೆ ಎಂದು ಕೇಳಿದರು. ಹೇಗೆ ಹೊರಡೋದು? ಆ ಬೋಳಮ್ಮ ಒಂದು ಹೆಡೆಗೆ ಕಕ್ಕಿದ್ದಾಳಲ್ಲ, ತೋಟಿ ಕರ್ಕೊಂಬಂದು ಕ್ಲೀನು ಮಾಡಿಸಿದ ಹೊರತು ಬಸ್ಸಿನೊಳಗೆ ಯಾರೂ ಕೂರಬೇಡ್ರಿ ಎಂದು ಕಂಡಕ್ಟರ್ ಅಪ್ಪಣೆ ಕೊಟ್ಟ. ಕುಟ್ಟಿಗೂ ದೌಲತ್ರಾಮನಿಗೂ ಆಮೇಲೆ ಬಸ್ ಸ್ಟ್ಯಾಂಡಿನ ಜನ ಇದ್ದಕ್ಕಿದ್ದಂತೆ ಅಂತರ್ಧಾನವಾಗಿದ್ದೇಕೆಂದು ಅಸ್ಪಷ್ಟವಾಗಿ ಹೊಳೆಯಿತು. ಹಾಗಿದ್ದರೆ ಮೂಟೆ ಯಾರದ್ದು? ಅದನ್ನು ಹೊತ್ತುಕೊಂಡವ ಎತ್ತ ಹೋದ? ಈಗ ಅವನನ್ನು ಎಲ್ಲಿ ಹುಡುಕುವುದು? ಒಂದು ಅರ್ಥವಾಗಲಿಲ್ಲ. ಅವರು ಹೊರಡುವ ಮೊದಲು ಶಾಸ್ತ್ರಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದ, ಪ್ಯಾಕೆಟ್ಟು ತಂದು ರಂಗಪ್ಪ ಡಾಕ್ಟರ್ ನರ್ಸಿಂಗ್ ಹೋಮ್ ಹಿಂದಿರುವ ಕಸದ ಡಬ್ಬಿಯೊಳಗೆ ಯಾರೂ ಇಲ್ಲದ ಸಮಯ ನೋಡಿ ಹಾಕಿ. ಆಮೇಲೆ ತಾನು ಲಾಟರಿ ಟಿಕೆಟ್ಟು ಮಾರುತ್ತಾ ಬೇಕರಿ ಮೆಟ್ಟಿಲ ಮೇಲೆ ಕುಳಿತಿರುತ್ತೇನೆ. ಸೀದಾ ಅಲ್ಲಿಗೆ ಬನ್ನಿ. ಬಂದವರು 2 ಲಾಟರಿ ಟಿಕೆಟ್ಟು ಕೊಟ್ಟಿರುತ್ತೇನೆ. ಅದನ್ನು ನನಗೆ ಕೊಟ್ಟು ಇದಕ್ಕೆ ಏನಾದರೂ ಬಂದಿದೆಯಾ ಕೇಳಿ. ಮುಂದಿನ ಬಟವಾಡೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸವಿವರವಾಗಿ ತಿಳಿಸಿದ್ದ. ಆದರೆ ಎಲ್ಲ ತಲೆ ಕೆಳಗಾಗಿ ಹೋಯಿತು. ಈಗೇನು ಮಾಡುವುದು? ಶಾಸ್ತ್ರಿ ಹತ್ತಿರ ಹೋಗಲು ಸಹ ಅವರಿಗೆ ದಿಗಿಲಾಯಿತು. ಆ ಕಂತ್ರಿ ಮನುಷ್ಯನೇ ನಮ್ಮನ್ನು ಪೊಲೀಸರಿಗೆ ಸಿಕ್ಕಿಸಲು ಉಪಾಯ ಮಾಡಿದ್ದವನಾದರೆ ಅಲ್ಲಿಗೆ ಹೋಗುವುದು ಇನ್ನೂ ಅಪಾಯ ಅಲ್ಲವೇ? ಆದರೆ ಅವನನ್ನು ಬಿಟ್ಟರೆ ಈ ಬಗ್ಗೆ ಮುಂದೇನೆಂದು ಕೇಳಲು ಬೇರೆ ಗತಿಯೇ ಇಲ್ಲ. ಅವನು ನಮಗೆ ಕೆಲಸ ಕೊಟ್ಟೇ ಇಲ್ಲ ಎನ್ನುವಂತೆ ಇರೋಣ ಎಂದರೆ ಅದರ ಪರಿಣಾಮಗಳೇನು ಯಾರಿಗೆ ಗೊತ್ತು? ಪ್ರಾಣಾಪಾಯದಿಂದ ಹಿಡಿದು ಹೊಟ್ಟೆಪಾಡಿಗೆ ಯಾವ ಉದ್ಯೋಗವೂ ಇಲ್ಲದ ಬೀದಿಗೆ ಬೀಳುವವರೆಗೆ ಯಾವುದು ಬೇಕಾದರೂ ಆಗಬಹುದು. ಇಬ್ಬರಿಗೂ 20,000ದ ಆಸೆ ತೋರಿಸಿ ನಿಷ್ಕಾರಣವಾಗಿ ತಮ್ಮನ್ನು ಇಂಥ ಕಠೋರ ಬಿಕ್ಕಟ್ಟಿಗೆ ಸಿಕ್ಕಿಸಿದ ಶಾಸ್ತ್ರಿ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂತು. ಕೊನೆಗೂ ಧೈರ್ಯ ಮಾಡಿ ಹೋಗಿ ಶಾಸ್ತ್ರಿಗೆ ಹೇಳುವುದು, ಅವನೇನಾದರೂ ಈ ಹಲಾಲುಖೋರ್ ಕೆಲಸದಲ್ಲಿ ಶಾಮೀಲಾಗಿದ್ದಾನೆಂದು ಅನ್ನಿಸಿದರೆ ಅವನಿಗಿಂತ ಮೊದಲೇ ನಾವೇ ಅವನಿಗೆ ನಮಕ್ ಹರಾಮ್ ಮಾಡಿಬಿಡುವುದು ಎಂದು ತೀರ್ಮಾನಿಸಿಕೊಂಡು ಶಾಸ್ತ್ರಿ ಕೊಟ್ಟಿದ್ದ ಲಾಟರಿ ಟಿಕೆಟು ಕೈಯಲ್ಲಿ ಹಿಡಿದು ಶಾಸ್ತ್ರಿ ಹುಡುಕಿಕೊಂಡು ಪೇಟೆ ಬೀದಿಯಲ್ಲಿ ಬೇಕರಿ ಕಡೆಗೆ ಹೊರಟರು. ಅವನೇನಾದರೂ ನಮಕ್ ಹರಾಮಿ ಕೆಲಸ ಮಾಡಿರಲಿ, ನೀನು ಚೂರಿ ಚಾಕು ಏನನ್ನೂ ತೆಗಿಬೇಡ, ನಾನು ನೋಡಿಕೊಳ್ಳುತ್ತೇನೆ. ಬೀಜಕ್ಕೆ ಒಂದೇ ಒಂದು ಒದ್ರೆ ಸೊಳೆ ಮಗ ನಿಟ್ಟಿನಲ್ಲೇ ಕಮಕ್ ಅನ್ನದೆ ಬಿದ್ದು ಬಿಡಬೇಕು ಎಂದು ಕುಟ್ಟಿ ದೌಲತ್ರಾಮನ ಎದುರು ಆಣೆ ಭಾಷೆ ಹಾಕಿದ. ತಮ್ಮ ಹತ್ತಿರ ಈ ರೀತಿ ಅಡ್ಡನಾಡಿ ಕೆಲಸ ಹೇಳಿ ತೊಂದರೆಗೆ ಸಿಕ್ಕಿಸಿದರೆ ತಾವು ಅಪಾಯಕಾರಿಗಳು ಎಂದು ತೋರಿಸಿಯೇ ಬಿಡಬೇಕೆಂದು ಇಬ್ಬರು ನಿರ್ಧರಿಸಿ ಹೊರಟರು. ಆದರೆ ಶಾಸ್ತ್ರಿ ಹುಡುಕಿ ಹೊರಟಾಗ ಅವರು ನಿಜಕ್ಕೂ ದಿಗ್ಭ್ರಾಂತರಾಗಿದ್ದರು. ಕಣ್ಣು ಕಾಣದ ಕುರುಡರು ಜನಜಂಗುಳಿಯಲ್ಲಿ ದಾರಿಗಾಣದ ತೆವಳಾಡುವಂತಿತ್ತು. ಅವರ ಸ್ಥಿತಿ ತಮ್ಮ ಕತೆ ಮುಗಿದ ಹಾಗೆ ಎಂಬುದು ಖಂಡಿತವಾದರೆ ಅವನ ಕಥೆಯನ್ನು ಪರಿಸಮಾಪ್ತಿ ಮಾಡಬೇಕೆಂದು ತೀರ್ಮಾನಿಸಿದ್ದರೆ ಹೊರತು ಅವನಿಗೆ ಬೀಜಕ್ಕೆ ಒದ್ದು ಸಾಯಿಸುವುದರಿಂದ ತಮಗೆ ಪ್ರಯೋಜನವೇನೂ ಇಲ್ಲವೆನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಶಾಸ್ತ್ರಿಗೆ ಅವರು ಟಿಕೆಟ್ ಕೊಟ್ಟಾಗ ಟಿಕೆಟ್ ನೋಡುವವನಂತೆ ನಟಿಸಿ ಒಂದು ಟಿಕೆಟ್ಟಿಗೆ ಏನು ಬಂದ ಹಾಗಿದೆ, ನೋಡೋಣ ರೂಮಿನ ಹತ್ತಿರ ಬನ್ನಿ ಎಂದು ಹೇಳಿ ಮತ್ತೆ ಅಲ್ಲಿ ಟಿಕೆಟ್ ತೋರಿಸಲು ಬಂದವರ ಟಿಕೆಟ್ಗಳನ್ನು ನೋಡುತ್ತಾ ಕುಳಿತ. ಆಗಿರುವ ಅಚಾತುರ್ಯ ಗೊತ್ತಿಲ್ಲದ ಶಾಸ್ತ್ರಿ ಅನವಶ್ಯಕ ಕಾಲಹರಣ ಮಾಡುತ್ತಿರುವುದಕ್ಕೆ ಮನದಲ್ಲೇ ಕಸಿವಿಸಿ ಪಡುತ್ತಾ ಇಬ್ಬರು ಅವನ ರೂಮಿನ ಕಡೆ ನಡೆದರು. ಶಾಸ್ತ್ರಿ ರೂಮಿನಲ್ಲಿ ಮೂವರು ಚಿಂತಾಕ್ರಾಂತರಾಗಿ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು. 3 ಜನವು ಒಟ್ಟಿಗೆ ಆಪತ್ತಿಗೆ ಸಿಕ್ಕಿಕೊಂಡಿರುವುದು ಅವರಿಗೆ ವೇದ್ಯವಾಗಿತ್ತು. ಶಾಸ್ತ್ರಿ, ನಿನಗೆ ಈ ಕೆಲಸ ಹೇಳಿದವರು ಯಾರು? ಕುಟ್ಟಿ ಕೇಳಿದ. ದೌಲತ್ರಾಮನಿಗೆ ಕುಟ್ಟಿ ಕೇಳುತ್ತಿರುವುದು ಒಂದು ನಿರರ್ಥಕ ಪ್ರಶ್ನೆ ಎಂದು ಚೆನ್ನಾಗಿ ಗೊತ್ತಿತ್ತು. ನೀನಿನ್ನೂ ಹುಡುಕಾಟದಲ್ಲೇ ಇದ್ದೀಯಾ ಕುಟ್ಟಿ? ನಿನ್ನ ಮಾತುಕತೆ ನೋಡಿದರೆ ಕಸುಬುದಾರನ ಥರ ಕಾಣುತ್ತಿಲ್ಲ. ಆ ಪ್ರಶ್ನೆ ಇನ್ನೊಂದು ಸಾರಿ ಕೇಳಬೇಡ ಎಂದು ಹೇಳಿ ಶಾಸ್ತ್ರಿ ಮತ್ತೆ ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ. ದೌಲತ್ರಾಮ್, ಕುಟ್ಟಿ ಇಬ್ಬರು ಆಲೋಚಿಸುವವರಂತೆ ಕುಳಿತಿದ್ದರು. ಅವರ ತಲೆಯೊಳಗೆ ಚಿಂತೆ ಒಂದು ಬಿಟ್ಟು ಬೇರೇನೂ ಇರಲಿಲ್ಲ. ಏಕೆಂದರೆ ಶಾಸ್ತ್ರಿ ಜೊತೆ ಇಷ್ಟು ಮಾತಾಡಿದ ಮೇಲೂ ಅವರು ಕಗ್ಗತ್ತಲಲ್ಲೇ ಇದ್ದರು. ಬಸ್ ಇಳಿದಾಗ ಇದ್ದ ದಿಗ್ಭ್ರಾಂತಿಯೇ ಇನ್ನೂ ಅವರಿಗೆ ಕವಿದಿತ್ತು.
ಶಾಸ್ತ್ರಿ ಕೊಂಚ ಹೊತ್ತಿನ ಅನಂತರ ಏನೂ ತೀರ್ಮಾನ ತೆಗೆದುಕೊಂಡವನಂತೆ ಎಚ್ಚೆತ್ತು, ಈಗ ನಾನು ಹೇಳಿದ ಹಾಗೆ ಮಾಡಬೇಕು. ಹೆಚ್ಚು ಹೊತ್ತಿಲ್ಲ ನಮಗೆ. ಈಗಾಗಲೇ ಕೈಮೀರಿ ಹೋಗಿದ್ದರೂ ಹೋಗಿರಬಹುದು. ನೀವು ಮೊದಲು ಹೋಗಿ ಆ ಏಲಕ್ಕಿ ಮೂಟೆ ಯಾರದು, ಯಾವ ಮಂಡಿಗೆ ಹೋಯಿತು, ಅದು ಪತ್ತೆ ಮಾಡಿ ಕೂಡಲೇ ನನಗೆ ತಿಳಿಸಬೇಕು. 2 ಮೂಟೆ ಏಲಕ್ಕಿ ಅಂತೀರಾ? 100 kg ಅಂದರೂ ಇವತ್ತಿನ ರೇಟಿನಲ್ಲಿ ಎಷ್ಟೇ ಚೌಕಾಸಿ ಮಾಡಿದರೂ ಹತ್ತಿರ 1 ಲಕ್ಷ ಬೇಕು. ನಮಗಂತೂ ಈಗಿಂದಲೇ ಅಷ್ಟು ಅದು ಹೊಂದಿಸೋಕೆ ಆಗೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ. ನಾನು ಹೋಗಿ ಇಂಥವ್ರ ಹತ್ತಿರ ಇಂಥ ಏಲಕ್ಕಿ ಮೂಟೆ ಒಳಗೆ ಪ್ಯಾಕೆಟ್ ಇದೆ, ಹೋಗಿ ಹರಾಜಿನಲ್ಲಿ ಹಿಡ್ರಿ ಅಂತ ಹೇಳಿಬಿಡ್ತೀನಿ. ಹೇಗಾಗುತ್ತೋ ನೋಡೋಣ. ಯಾರಿಗೆ ಹೇಳ್ತೀಯ ಶಾಸ್ತ್ರಿ? ಮತ್ತೆ ಗುಟ್ಟು ತಿಳಿಯೋದಕ್ಕೆ ಬೆದಕುತ್ತಾ ಇದ್ದಾರೆಂದು ತಿಳಿಬೇಡ. ಈಗ ನೀನು ನಮ್ಮೊಬ್ಬನ ಕೈಯಲ್ಲಿ ಏಲಕ್ಕಿ ಮೂಟೆ ಒಳಗೆ ಪ್ಯಾಕೆಟ್ ಹಾಕಿ ಕಳಿಸಿದೀಯಾ ಅಂತ ತಾನೇ ಹೇಳೋದು? ದೌಲತ್ ರಾಮ್ ಕೇಳಿದ. ಆದಷ್ಟನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಅವನು ಪ್ರಯತ್ನಿಸಿದ. ಹೌದು, ಈಗ ಇನ್ನೇನು ಮಾಡೋಕ್ಕಾಗದ ಹಾಗೆ ಪರಿಸ್ಥಿತಿ ಇದೆ. ಇರಲಿ ಬಿಡು, ಈಗ ಆ ಪಾರ್ಟಿಗೆ ವರ್ತಮಾನ ಹೋಗಿರುತ್ತೆ. ನರ್ಸಿಂಗ್ ಹೋಮ್ ಹಿಂದಿನ ಕಸದ ಡಬ್ಬಿಯಲ್ಲಿ ಪ್ಯಾಕೆಟ್ ಇಲ್ಲ ಅಂತ ಅಲ್ವಾ? ಇರಬಹುದು. ಹಾಗಾದರೆ ಈ ಕೆಲಸಕ್ಕೆ ನೀನು ನಮ್ಮನ್ನು ಕಳಿಸಿರೋದು, ನಾವು ತಂದು ಅದನ್ನು ಅಲ್ಲಿ ಹಾಕಬೇಕೆಂದಿದ್ದು ಇದು ಯಾವುದು ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಪೊಲೀಸಿನವರು ಬಸ್ ಬೆನ್ನು ಹತ್ತಿದ್ದು ಬೇರೆ ಯಾವುದೋ ಕೇಸಿಗೆ ಎಂದಾದರೆ ಮಾತ್ರ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಈ ದಂಧೆ ಜಾಡು ಹಿಡಿದೇ ಬಂದಿದ್ದು ಎಂದಾದರೆ ಯಾರಿಗೋ ವಾಸನೆ ಸಿಕ್ಕಿದೆ ಎಂದು ತಿಳಿದು ಹುಷಾರಾಗಬೇಕು. ಆದರೆ ನನ್ನ ಅಂದಾಜಿನ ಪ್ರಕಾರ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ನೋದು ಖಂಡಿತ. ನಿನ್ನ ಮಾತು ಕೇಳಿದರೆ ಆ ಪ್ಯಾಕೆಟ್ ಬೇಕಾಗಿರೋ ಪಾರ್ಟಿ ಇಲ್ಲೇ ಇದ್ದಾರೆ. ಕುಟ್ಟಿ ಮತ್ತೆ ಪೆದ್ದಾಗಿ ಪ್ರಶ್ನೆ ಕೇಳಿದ. ಹುಚ್ಚ, ಚೂರುಪಾರು ನನ್ನ ಕಿವಿಗೆ ಬಿದ್ದಿದ್ದರ ಪ್ರಕಾರ ಅದು ಹೋಗಬೇಕಾಗಿರೋದು ಎಲ್ಲಿಗೋ. ಅವರೆಲ್ಲ ಇಲ್ಲಿಯವರೆಗೆ ಯಾಕೆ ಬರ್ತಾರೆ? ನಮಗೆಲ್ಲ ಚಾಕರಿ ಹೊಟ್ಟೆಪಾಡು ನಡೆಯಬೇಡವಾ? ಆ ಪ್ಯಾಕೆಟ್ ಹೋಗಬೇಕಾಗಿರೋದು ಎಲ್ಲಿಗೆ? ಕುಟ್ಟಿ ಕೇಳಿದ. ಆಮ್ಸ್ಟರ್ಡ್ಯಾಮ್. ಎಲ್ಲಿದೆ ಆ ಊರು? ನಿನಗೆಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು. ಕುಟ್ಟಿ ಮಧ್ಯೆ ಬಾಯಿ ಹಾಕಿ ಮಾತಿನ ದಿಕ್ಕು ತಪ್ಪಿಸುತ್ತಿರುವುದನ್ನು ಕಂಡು ದೌಲತ್ ರಾಮನಿಗೆ ಸಿಟ್ಟು ಬಂತು. ಕುಟ್ಟಿ ಹೀಗೆ ಮಾತಾಡ್ತಾ ಒಂದಿನ ಕೈಗೆ ಕೋಳ ಬೀಳುತ್ತೆ. ಆಗ ನಿನಗೆ ಗೊತ್ತಾಗುತ್ತೆ ಯಾವ ಊರು ಎಲ್ಲೆಲ್ಲಿದೆ ಅಂತ. ಶಾಸ್ತ್ರಿ, ಈ ಸಮಾಚಾರ ಆಮೇಲೆ ಮಾತಾಡೋಣ. ಈಗ ಮುಂದಿರೋ ವಿಷಯ, ಆ ಏಲಕ್ಕಿ ಮೂಟೆ ಹರಾಜಿನಲ್ಲಿ ಹಿಡಿದರೆ ಎಲ್ಲ ನಿಂದೇ ಏರ್ಪಾಡು ಅಂತ ಆಗುತ್ತೆ ಅಲ್ವಾ? ಹೌದು, ನಿಮ್ಮ ವಿಷಯ ಪ್ರಸ್ತಾಪ ಆಗೋದೇ ಇಲ್ಲ. ಸರಿ, ಈಗ ಆ ಪಾರ್ಟಿಗೆ ಏಲಕ್ಕಿ ತರೋನು ನಮ್ಮೋನೆ ಅಂತ ಹೇಳಿರ್ತೀಯ. ಅದನ್ನು ತಂದ ಸಂಬಳ ಅವನಿಗೆ ಸಿಕ್ಕುತ್ತೆ. ಸಂಬಳ ಅಂತ ಯಾರು ಕೊಡ್ತಾರೆ? ಅದನ್ನು ಏಲಕ್ಕಿ ರೇಟಿಗೆ ಸೇರಿಸಿ 4 ಕಾಸು ಹೆಚ್ಚಿಗೆ ಕೊಡಬಹುದು ಅಷ್ಟೇ. ಅದನ್ನು ತಪ್ಪಿಸೋದಕ್ಕೆ ಆಗಲ್ಲ. ಯಾಕಂದರೆ ನಾವು ನಾಟಕ ಆಡಿದ ಮೇಲೆ ಸರಿಯಾಗಿಯೇ ಆಡಬೇಕು. ಸರಿ, ನೀನು ನಾಟಕನಾದರೂ ಆಡು, ಸಿನಿಮಾನಾದರೂ ಆಡು. ಒಟ್ಟಿನಲ್ಲಿ ಹಾವು ಹೊಡೆದು ಹದ್ದಿಗೆ ಹಾಕಿದ ಹಾಗೆ ಯಾವನೋ ಹಾದಿಯಲ್ಲಿ ಹೋಗೋನಿಗೆ ನಮ್ಮ ಸಂಬಳ ಕೊಡಿಸೋ ಹಾಗಿದ್ದರೆ ಇದೇನು ಲಾಟ್ರಿ ಟಿಕೆಟು ವ್ಯವಹಾರ ಅಂತ ತಿಳಿದುಕೊಂಡೆಯಾ? ಇವತ್ತು ಕೋಳ ಹಾಕಿಸಿಕೊಂಡು ಕಂಬಿ ಎಣಿಸಬೇಕಾದವರು ಹೇಗೋ ಕೂದಲೆಳೆಯಲ್ಲಿ ಪಾರಾಗಿ ಬಂದಿದ್ದೀವಿ, ಗೊತ್ತಾಯ್ತಾ? ಎಂದು ದೌಲತ್ ರಾಮ್ ಶಾಸ್ತ್ರಿ ಎದುರು ತಿರುಗಿಬಿದ್ದ. ಅವನಿಗೆ ಈಗ ಕುಟ್ಟಿಗೆ ಬಂದ ಹಾಗೆ ಸಿಟ್ಟು ಬಂದಿತ್ತು. ಇದರೊಡನೆ ಮಾತಿನ ಭರದಲ್ಲಿ ಈ ವ್ಯವಹಾರದಲ್ಲಿ ಇವರಿಬ್ಬರ ಪಾಲಿರುವುದು ಶಾಸ್ತ್ರಿಗೆ ಬಿಟ್ಟರೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಎನ್ನುವ ಗುಟ್ಟನ್ನು ಶಾಸ್ತ್ರಿಯೇ ಬಾಯಿ ಬಿಟ್ಟಿದ್ದ. ಈ ವ್ಯವಹಾರದಲ್ಲಿ ಏನು ಎಡವಟ್ಟಾಗಿ ತೊಂದರೆ ಬರುವುದಾದ ಅದು ಶಾಸ್ತ್ರಿಯಿಂದ ಮಾತ್ರ ಎಂದು ಗೊತ್ತಾದ ಮೇಲೆ ದೌಲತ್ ರಾಮ್ನಿಗೆ ಧೈರ್ಯ ಬಂದಿತ್ತು. ಶಾಸ್ತ್ರಿ ಸಮಾಧಾನ ಮಾಡಿದ. ಇಷ್ಟು ಹೊತ್ತು ಯೋಚನೆ ಮಾಡುತ್ತಿದ್ದಿದ್ದು ಏನನ್ನ ಅಂತ ತಿಳಿದಿದ್ದೀರಾ? ಕೆಲಸ ನೀವು ಕಂಪ್ಲೀಟು ಮಾಡಿ, ಆಮೇಲೆ ಮಜೂರಿ ಮಾತಾಡಿ ಆ ಪ್ಯಾಕೆಟು ಎಲ್ಲಿಗೆ ಡೆಲಿವರಿ ಆಗಬೇಕೋ ಅಲ್ಲಿಗೆ ಹೋಗಬೇಕು. ಆಮೇಲೆ ಸಂಬಳ. ಮಧ್ಯೆ ಏನಾದರೂ ಎಡವಟ್ಟಾಗಿ ಟುಸ್ ಅಂದರೆ ನನಗೂ ಇಲ್ಲ, ನಿಮಗೂ ಇಲ್ಲ. ಅದು ಮಾತ್ರ ನಾನು ನಿಮಗೆ ಈಗಲೇ ಹೇಳಿದ್ದೇನೆ ಎಂದು ಸಮಾಧಾನ ಮಾಡುತ್ತಲೇ ಎಚ್ಚರಿಸಿದ ಶಾಸ್ತ್ರಿ. ಓಕೆ ಬಾಸ್ ಎಂದು ಇಬ್ಬರು ಹೇಳಿ ಆ ಹಳದಿಯ ಅಮೋಫಾಸ್ ಮೂಟೆ ಮಾಲೀಕ ಯಾರು, ಯಾವ ಮಂಡಿಗೆ ಹರಾಜಿಗೆ ಅದನ್ನು ಒಯ್ದ ಪತ್ತೆ ಮಾಡಲು ಹೊರಟರು. ಧನ್ಯವಾದಗಳು.